ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ದೀರೆಲ್ಲರೂ? ಬಂಧುಗಳೇ, ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧವನ್ನು ಕಡಿಮೆ ಮಾಡುವ ಸೂಚನೆಯನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಇರಾನ್ ವಿರುದ್ಧ ಹೌಹಾರುತ್ತಿದ್ದ ಡೊನಾಲ್ಡ್ ಟ್ರಂಪ್ ಏಕಾಏಕಿ ಹಿಂದಕ್ಕೆ ಸರಿಯುವ ಸೂಚನೆ ಕೊಟ್ಟಿದ್ಯಾಕೆ? ಇರಾನ್ ಕೊಟ್ಟ ಆ 5 ಏಟಿಗೆ ಡೊನಾಲ್ಡ್ ಟ್ರಂಪ್ ಸುಸ್ತಾಗಿಬಿಟ್ರ? ಎಲ್ಲ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ. ಬಂಧುಗಳೇ, ಕಳೆದ 3 ವಾರಗಳಿಂದ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯುತ್ತಿದೆ. ಫೆಬ್ರವರಿ 28ರಂದು ಇರಾನ್ ಮೇಲೆ ದಾಳಿ ಆರಂಭಿಸಿದಾಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂದುಕೊಂಡಿದ್ದೆ ಒಂದು, ಆದರೆ ಅನಂತರ ನಡೆದಿದ್ದೇ ಮತ್ತೊಂದು. ಸುಪ್ರೀಂ ಲೀಡರ್ನ ಕಳೆದುಕೊಂಡ ಇರಾನ್ ಸುಲಭವಾಗಿ ಶರಣಾಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಲೆಕ್ಕಾಚಾರ ಹಾಕಿದ್ರು. ಆದ್ರೀಗ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದೆ. ಇರಾನ್ ಅಂತೂ ಪ್ರತೀಕಾರದ ಪ್ರತಿಜ್ಞೆ ಮಾಡಿದೆ ಅಂದಮೇಲೆ ಶರಣಾಗತಿಯ ಮಾತೆಲ್ಲಿ ಹೇಳಿ? ಮೊದಲ ಹೆಜ್ಜೆಯಲ್ಲೇ ಲೆಕ್ಕಾಚಾರದಲ್ಲಿ ಎಡವಿದ್ದ ಡೊನಾಲ್ಡ್ ಟ್ರಂಪ್ಗೆ ಇರಾನ್ ಕೊಟ್ಟದ್ದು 5 ಬಲವಾದ ಹೊಡೆತಗಳು. ಆ 5 ಏಟುಗಳಿಂದ ಡೊನಾಲ್ಡ್ ಟ್ರಂಪ್ಗೆ ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. 5 ಏಟಿಗೆ ಯುದ್ಧದಿಂದ ನಿಧಾನಕ್ಕೆ ಹಿಂದೆ ಸರಿಯುವ ಬಗ್ಗೆ ಟ್ರಂಪ್ ಸೂಚನೆ ಕೊಟ್ಟುಬಿಟ್ರ. ಅಸಲಿಗೆ ಟ್ರಂಪ್ಗೆ ಆಘಾತ ನೀಡಿದ ಆ 5 ಪೆಟ್ಟು ಯಾವುದು ಅಂತ ಹೇಳ್ತೀನಿ ಕೇಳಿ. ಅರ್ಮುಜ್ ಜಲಸಂಧಿ. ಬಂಧುಗಳೇ, ಇರಾನ್ ಬಳಿ ನ್ಯೂಕ್ಲಿಯರ್ ವೆಪನ್ ಇರಬಹುದು, ಆದರೆ ಇರಾನ್ ಪಾಲಿಗೆ ಈ ಯುದ್ಧದಲ್ಲಿ ಅದಕ್ಕಿಂತ ಶಕ್ತಿಶಾಲಿ ಅಸ್ತ್ರವಾಗಿ ಹೊರಹೊಮ್ಮುತ್ತಿರುವುದು ಅರ್ಮುಜ್ ಜಲಸಂಧಿ. ಅದ್ಯಾವಾಗ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿ ನಡೆಸಿ ಸುಪ್ರೀಂ ಲೀಡರ್ ಹಯಾತುಲ್ಲಾ ಅಲಿ ಮೆಕೇನಿ ಅವರನ್ನ ಹತ್ಯೆ ಮಾಡಿತೋ, ಆ ಕೂಡಲೇ ರಣತಂತ್ರವಾಗಿ ಇರಾನ್ ಕಣ್ಣಿಟ್ಟಿದ್ದು ಅರ್ಮುಜ್ ಜಲಸಂಧಿಯ ಮೇಲೆ. ಇಡೀ ವಿಶ್ವದ ಪ್ರಮುಖ ತೈಲ ಮಾರ್ಗವೇ ಈ ಅರ್ಮುಜ್ ಜಲಸಂಧಿ. ಪ್ರಪಂಚದ 20% ತೈಲ ಸಾಗಣೆ ನಡೆಸುವುದು ಅರ್ಮುಜ್ ಜಲಸಂಧಿಯ ಮಾರ್ಗದ ಮುಖಾಂತರ. ಈ ಮಾರ್ಗವನ್ನು ಬಂದ್ ಮಾಡಿ ಬಹುತೇಕ ರಾಷ್ಟ್ರಗಳ ಮೇಲೆ ಆರ್ಥಿಕ ಒತ್ತಡ ತಂದೊಡ್ಡಿದೆ ಇರಾನ್. ಅರ್ಮುಜ್ ಜಲಸಂಧಿ ಬಂದ್ ಆಗಿರುವುದಕ್ಕೆ ಹಲವು ದೇಶಗಳು ಕುಪಿತಗೊಂಡಿವೆ, ಆಕ್ಷೇಪ ವ್ಯಕ್ತಪಡಿಸ್ತಾ ಇವೆ. ಆದ್ದರಿಂದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೂ ಕೂಡ ತಲೆಬಿಸಿ ಉಂಟಾಗಿದೆ. ಅರ್ಮುಜ್ ಜಲಸಂಧಿ ತೆರೆಯಲು ಸಹಾಯ ಮಾಡಿ ಎಂದು ಮಿತ್ರ ನ್ಯಾಟೋ ರಾಷ್ಟ್ರಗಳ ಬಳಿ ಟ್ರಂಪ್ ಸಹಾಯ ಕೇಳುವಂತಾಯಿತು. ನ್ಯಾಟೋ ರಾಷ್ಟ್ರಗಳು ಸಹಾಯ ಮಾಡದಿದ್ದಾಗ ಟ್ರಂಪ್ ಕಿಡಿಕಾರಿದ್ದು ಆಯಿತು. ಈಗ ಇರಾನ್ಗೆ 48 ಗಂಟೆಗಳ ಗಡುವು ಕೊಟ್ಟಿದ್ದಾರೆ ಟ್ರಂಪ್. ಏನೇ ಮಾಡಿದರೂ ಇರಾನ್ ಮಾತ್ರ ಬಗ್ಗುತ್ತಿಲ್ಲ. ಇದರಿಂದ ಟ್ರಂಪ್ ಮುಜುಗರಕ್ಕೀಡಾಗಿರುವುದು ಮಾತ್ರ ಸತ್ಯ. ಇನ್ನು 2ನೇ ಹೊಡೆತವೇ ಇರಾನ್ ದಾಳಿ ಸಾಮಾನ್ಯದ್ದಲ್ಲ, ದಾಳಿಗೆ ಪ್ರತಿದಾಳಿ ನೀಡ್ತಾ ಇದೆ. ಮಾರ್ಚ್ 18ರಂದು ವಿಶ್ವದ ಅತಿ ದೊಡ್ಡ ಅನಿಲ ಕ್ಷೇತ್ರವಾದ ಸೌತ್ ಫರ್ಸ್ ಗ್ಯಾಸ್ ಫೀಲ್ಡ್ ಮೇಲೆ ಇಸ್ರೇಲ್ ದಾಳಿ ನಡೆಸಿತು. ಇದಕ್ಕೆ ಪ್ರತಿಯಾಗಿ ಇರಾನ್ ಕತಾರ್ನ ರಾಸ್ ಲ್ಯಾಫನ್ ಇಂಡಸ್ಟ್ರಿ ಸಿಟಿ ಮೇಲೆ ದಾಳಿ ಮಾಡಿದೆ. ಇದು ಜಾಗತಿಕ LNG ಸರಬರಾಜಿನ ಸುಮಾರು 20% ಮೇಲೆ ನೇರ ಪರಿಣಾಮ ಬೀರಿದೆ. ಇನ್ನು 3ನೇ ಹೊಡೆತ ಅಮೆರಿಕದ ಶಕ್ತಿಶಾಲಿ ಅಸ್ತ್ರ F-35 ತತ್ತರಗೊಂಡಿದೆ. ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ F-35 ಇದು ರಾಡರ್ಗೆ ಸಿಗದ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. ಸುಮಾರು $100 ಮಿಲಿಯನ್, ಅಂದಾಜು 900 ಕೋಟಿ ರೂಪಾಯಿ ಮೌಲ್ಯದ ಈ ಯುದ್ಧ ವಿಮಾನ ಶತ್ರು ವಾಯು ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿ ದಾಳಿ ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಿರುವಾಗ F-35ನ್ನೇ ಗುರಿಯಾಗಿಸಿ ಕೆಳಗಿಳಿಸಿದೆ ಇರಾನ್. F-35 ಹಾರಾಡುವಾಗ ಇರಾನ್ ಮಿಸೈಲ್ ದಾಳಿ ನಡೆಸಿದೆ. ದಾಳಿಗೆ ತತ್ತರಿಸಿದ F-35 ತುರ್ತು ಭೂಸ್ಪರ್ಶ ಮಾಡಿದೆ. ಇನ್ನು ಮತ್ತೊಂದು ಹೊಡೆತ ಏನಪ್ಪ ಅಂದರೆ ಡಿಯಾಗೋ ಗಾರ್ಸಿಯಾ. ಬಹುಶಃ ಇರಾನ್ ಅಮೆರಿಕದ ಅಂಡರ್ ಎಸ್ಟಿಮೇಟ್ ಮಾಡುತ್ತೇನೋ ಗೊತ್ತಿಲ್ಲ, ಆದರೆ ಡಿಯಾಗೋ ಗಾರ್ಸಿಯದ ಮೇಲೆ ಇರಾನ್ ದಾಳಿ ನಡೆಸಿ ಅಮೆರಿಕವನ್ನೇ ಭ್ರಮೆಯಿಂದ ಹೊರಕ್ಕೆ ಬರುವಂತೆ ಮಾಡಿದೆ. ಇರಾನ್ನಿಂದ 4000 ಕಿಲೋಮೀಟರ್ ದೂರ ಇರುವ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ಮತ್ತು UK ಮಿಲಿಟರಿ ನೆಲೆ ಇರುವ ದ್ವೀಪವನ್ನೇ ಡಿಯಾಗೋ ಗಾರ್ಸಿಯಾ. ಈ ದ್ವೀಪವನ್ನೇ ಗುರಿಯಾಗಿಸಿ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ಇರಾನ್ ದಾಳಿ ನಡೆಸಿದೆ. ಈ ದಾಳಿ ಯಶಸ್ವಿಯಾಗಿರುವ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ, ಆದರೆ ಇದು ಅಮೆರಿಕಕ್ಕೆ ಶಾಕ್ ನೀಡಿರುವುದಂತೂ ಸತ್ಯ. ಇನ್ನೂ ಪ್ರಮುಖ ಹೊಡೆತ ಏನಪ್ಪ ಅಂದರೆ ಪರಮಾಣು ಸ್ಥಾವರದ ಮೇಲೆ ಅಟ್ಯಾಕ್ ಮಾಡಿರೋದು. ಮಾರ್ಚ್ 21ರಂದು ಇರಾನ್ನ ನಟಾಂಜ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ನ ನ್ಯೂಕ್ಲಿಯರ್ ಸೈಟ್ ಡಿಮಾನೋ
ಪರಮಾಣು ಕೇಂದ್ರದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಏನೇ ಮಾಡಿದರೂ ಇರಾನ್ ಸುಮ್ಮನಾಗ್ತಾ ಇಲ್ಲ ಎಂಬುದೀಗ ಡೊನಾಲ್ಡ್ ಟ್ರಂಪ್ ಅರಿವಿಗೆ ಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ಕಳೆದ 3 ವಾರಗಳಿಂದ ಯುದ್ಧ ನಡೆಯುತ್ತಿದ್ದು, ಈ ಮಧ್ಯೆ ಯುದ್ಧವನ್ನು ಕಡಿಮೆ ಮಾಡುವ ಹಂತಕ್ಕೆ ಬಂದಿದ್ದೇವೆ. ಯುದ್ಧದ ಗುರಿಗಳನ್ನು ಸಾಧಿಸುವ ಹಂತದಲ್ಲಿ ನಾವು ಬಹಳ ಹತ್ತಿರದಲ್ಲಿ ಇದ್ದೇವೆ. ಆದ್ದರಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಿಧಾನವಾಗಿ ಹಿಂದಕ್ಕೆ ಪಡೆಯುವ ಯೋಚನೆಯನ್ನು ಮಾಡ್ತಾ ಇದ್ದೇವೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿರುವುದು ವ್ಯಾಪಕ ಚರ್ಚೆಗೆ ಗುರಿಯಾಗಿದೆ. ಯುದ್ಧದಿಂದ ಉಂಟಾಗಿರುವ ಆರ್ಥಿಕ ಒತ್ತಡ, ಜಾಗತಿಕ ಇಂಧನ ನಷ್ಟ ಮತ್ತು ಆರ್ಮಿ ನಷ್ಟಗಳನ್ನು ಗಮನದಲ್ಲಿಟ್ಟುಕೊಂಡು ಟ್ರಂಪ್ ಈ ನಿರ್ಧಾರಕ್ಕೆ ಬಂದಿದ್ದಾರಾ ಎಂಬುದು ಅನುಮಾನಕ್ಕೆ ಶುರುವಾಗಿದೆ. ಒಟ್ಟಿನಲ್ಲಿ ಯುದ್ಧ ಇನ್ನೂ ಮುಗಿದಿಲ್ಲ, ಆದರೆ ಅದರ ಪರಿಣಾಮಗಳು ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವುದರಂತೂ ಖಂಡಿತ. ವಿಜಯ ಘೋಷಣೆ ಮಾಡಿ ಹಿಂದಕ್ಕೆ ಸರಿಯುವ ತಂತ್ರವನ್ನು ಅಮೆರಿಕ ಅನುಸರಿಸಿದಾರಾ ಎನ್ನುವುದು ಈಗ ಚರ್ಚೆ ಆಗ್ತಾ ಇದೆ. ಅದೇನೇ ಇರಲಿ ಬಂಧುಗಳೇ, ಮಾನವ ಕುಲ ಉಳಿಬೇಕಿದೆ. ಆದಷ್ಟು ಬೇಗ ಯುದ್ಧ ನಿಲ್ಲಿ, ಎಲ್ಲವೂ ಶಾಂತಿಯುತವಾಗಿ ನಡೀರಿ ಅನ್ನೋದು ನಮ್ಮ ಆಶಯವಾಗಿದೆ ಬಂಧುಗಳೇ.